ಆಡ್ತೈತೆ, ಆವಾಗ ಫಸ್ಲ್ ಇನ್ನೂ ಚೆನ್ನಾಗಿ ಕೂತ್ಕೊತೈತೆ, ರೋಗ ಕಂಟ್ರೋಲ್ ಆಗ್ತೈತೆ. ನಾವು ಗ್ಯಾಪ್ ಬಿಟ್ಟಷ್ಟು ಒಳ್ಳೇದು. ಸೊ ಅದಾದ್ಮೇಲೆ ಆಂಟಿ, ನಿಮ್ಮ ಪ್ರಕಾರ ಎಷ್ಟು ವರ್ಷ ಸಸಿನ ಹಾಕಿದ್ರೆ ಬೆಸ್ಟ್ ಆಂಟಿ? ಅದು ಸೊಸೆ ಎಷ್ಟು ವರ್ಷದ ಹಾಕ್ಬೇಕು ಅನ್ನೋದಲ್ಲ ಇಂಪಾರ್ಟೆಂಟು. ಓಕೆ, ಅದು 45 ದಿವಸಕ್ಕೆ 2 ತಿಂಗಳು ಗಿಡ ಬಂದ್ಬಿಡುತ್ತೆ. ಅದನ್ನ ನಾವು ತಂದು ನೆಟ್ಟು ಗಿಡ ಮಾಡಿಕೊಂಡು ಬಲ್ಸಿ ಫಸ್ಲಿಗೆ ಬಿಡಬೇಕು. ಅಂದ್ರೆ ಇದು ಎಷ್ಟು ವರ್ಷಕ್ಕೆ ಫಸ್ಲಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? 1 ವರ್ಷದ ಮೇಲೆ 8 ತಿಂಗಳಿಗೆ ಫಸ್ಲು ಕೊಯ್ದು ಬಿಡುತ್ತೆ. 8 ತಿಂಗಳಿಗೆ ಬರ್ತಾ ಹೋಗುತ್ತೆ. ಸೊ ಅಂದ್ರೆ ಆಂಟಿ, ಒಂದ್ಸಲ ನೀವು ಏನಾದ್ರು ಇದು ಹಾಕಿದ್ರೆ ತಳಿನ ಎಷ್ಟು ವರ್ಷದವರೆಗೂ ಇದು ಫಲ ಬಿಡ್ಲಿಕ್ಕೆ ಅದು ಬರುತ್ತೆ? ನಾವು ಮಾಡೋದ್ರ ಮೇಲೆ ಡಿಪೆಂಡು. ಈಗ ನೋಡ್ರಿ, ಇದು ಕಾಯಿ ಎಲ್ಲ ಹಿಂಗೆ ಬಂದಿರುತ್ತಲ್ವಾ, ಮುಂಚೆ ರೋಗ ಅಟ್ಯಾಕ್ ಆಗಿದೆ, ಅದಕ್ಕೆ ನಾವು ಕಿತ್ತಾಕ್ತಾ ಇರೋದು. ಸೊ ಈ ತರ ರೋಗಕ್ಕೆಲ್ಲ ಮೆಡಿಸಿನ್ಸ್ ಎಲ್ಲ ಏನಾದ್ರು ಮಾಡ್ತಾ ಹೋಗ್ತಾರೆ? ಇದೆ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹರ್ಷಿ ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಪೊಮಗ್ರೆನೇಟ್. ಸೊ ಈ ಹಣ್ಣಲ್ಲಿ ಆಂಟಿಬಯೋಟಿಕ್ ಅಂಶಗಳೆಲ್ಲ ಇದೆ. ಸೊ ಹಣ್ಣನ್ನು ಹೇಗೆ ಬೆಳೀತಾರೆ, ಸೊ ಇದರಿಂದ ಹೇಗೆ ಲಾಭ ಹೇಗೆ ಬರುತ್ತೆ, ನಷ್ಟ ಹೇಗೆ ಬರುತ್ತೆ, ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಸಾಕಲಿಲ್ಲ ಅಂದರೆ ಇದರಿಂದ ಹೇಗೆ ನಷ್ಟ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಸೊ ಇದನ್ನು ಬೆಳೆಯೋದ್ರಿಂದ ರೈತರಿಗೆ ಆಗೋವಂಥ ಇದು ಅನುಕೂಲಗಳೆಲ್ಲ ಏನು, ಸೊ ಪ್ರತಿಯೊಂದೂ ನಮ್ಮ ರೈತರಿಂದನೇ ತಿಳಿತಾ ಹೋಗೋಣ ಬನ್ನಿ ಅಂತೇಳಿ. ಸೊ ಇವತ್ತು ನಮ್ಮ ಜೊತೆ ಪುಷ್ಪ ಇದ್ದಾರೆ. ಸೊ ಅವರು ಡ್ರ್ಯಾಗನ್ ಫ್ರೂಟು ಅದ್ರ ಜೊತೆಯಲ್ಲಿ ದಾಳಿಂಬೆನೆ ಬೆಳೆದಿದ್ದಾರೆ. ಸೊ ಇದನ್ನ ಯಾವ ರೀತಿ ಬೆಳೆದಿದ್ದಾರೆ ಅಂತ ಕೇಳ್ತಾ ಹೋಗೋಣ. ಆಂಟಿ, ಮೊದಲನೇದಾಗಿ ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಆಂಟಿ ಇದು ಡ್ರ್ಯಾಗನ್ ಫ್ರೂಟ್ನ, ಇದು ದಾಳಿಂಬೆನ? ಹೀರೆ ಗಿಡ, ಸೊರೆ ಗಿಡ ಎಲ್ಲ ಬೆಳೀತಾ ಇದ್ರು ಚಪ್ರಕ್ಕೆ ಹಾಕಿ. ನಮ್ಮ ಫ್ರೆಂಡ್ ಒಬ್ಬರು ಬಂದು ದಾಳಂಬ್ರೆ ಬೆಳೀರಿ ಅಂದರು. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನೇನು ಅಂದ್ಕೊಂಡೆ ಅಂದರೆ ದಾಳಂಬ್ರೆ ಗಿಡ ಉಣೋದು, ಔಷಧಿ ಮಾಡೋದು, ಕಾಯಿ ಕಿತ್ಕೊಳೋದು ಅಷ್ಟೇ ನನಗೆ ಗೊತ್ತಿದ್ದಿದ್ದು. ಸರಿ, ಅವರು ಕನ್ಫ್ಯೂಸ್ ಮಾಡಿದರು. ನನಗೊಂದ್ಸರಿ ಹೇಳ್ಬೇಕಾದ್ರೆ 3 ಲಕ್ಷ ರೂಪಾಯಿನ ಔಷಧಿ ಹೊಡೆದಿದ್ದೀನಿ, ಕಮ್ಮಿದು ಅಂತ ಅವ್ರು ಹೇಳಿದ್ರೆ, ನಾನು ಒಂದು 30,000 ರೂಪಾಯಿನ ಔಷಧಿ ಅಂತ ಸ್ವಲ್ಪ ಇದು ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ನಾನು ನೋಡ್ಕೊತೀನಲ್ಲ ಮಾಡ್ರಿ ಅಂದ್ಬಿಟ್ಟು ಉಣಿಸಿದ್ಮೇಲೆ ಸ್ವಲ್ಪ ಗಿಡ ಬಂದಮೇಲೆ ಗೊತ್ತಾಯಿತು ಅದು ಕಟ್ಟಿಂಗ್ ಹಾಕಬೇಕು ಅಂತ. ಸರಿ, ಓಕೆ, ಯಾಕಂದರೆ ನಮಗೆ ಸ್ವಲ್ಪ ನಾವು ಅನುಕೂಲವಾಗಿದ್ರಿ, ಯೋಚನೆ ಮಾಡೋಣ ಚೆನ್ನಾಗಿ ಒಳ್ಳೆ ಲಾಭ ಅಂತ ಮಾಡಿದ್ರಿ. ಫಸ್ಟ್ನೇ ಇದರಲ್ಲಿ 1 ಎಕರೆಗೆ 12 ಟನ್ ಬಂತು. 1 ಎಕರೆ 12 ಟನ್ ಬಂತು. 12 ಟನ್ ಬಂತು. 135 ರೂಪಾಯಿ ಕೊಟ್ಟಿದ್ವಿ. ಝೀರೋ ಕಟ್ಟಿಂಗ್ 1 ಕೆಜಿಗೆ 135 ರೂಪಾಯಿ. ಅಂದರೆ ಗಿಡದಲ್ಲಿ ಏನು ಕಾಯಿ ಇದೆಯೋ ಅದು ಅದೇ ಅಷ್ಟೇ. ಈಗ ಬೇರೆ ಥರ ಮಾರಿದ್ರೆ 105 ಗ್ರಾಮ್ ಮೇಲೆ ಬಂದರೆ ಅದು 150 ರೂಪಾಯಿ ಹಿಂಗೆ ಕೊಡ್ತಾರೆ, ಮತ್ತು ಕೆಳಗಡೆಯಿಂದೆಲ್ಲ 60 ರೂಪಾಯಿ ಹಾಕ್ಕೊತಾರೆ. ಆ ಥರ ನಮ್ಮದು ಒಟ್ಟು ಸರಾಸಟ್ಟು ಝೀರೋ ಕಟ್ಟಿಂಗ್. ಸೊ ಅಂದರೆ ನೀವು ಹೇಳ್ತಿರೋ ಪ್ಲಾನ್ ಹೆಂಗಂದ್ರೆ, ಸೊ ಹಣ್ಣು ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಜಾಸ್ತಿ ಸೈಜ್ ಇದ್ರೆ ಒಳ್ಳೆ ಬೆಲೆ ಕೊಡ್ತಾರೆ, ಕಡಿಮೆ ಸೈಜ್ ಇದ್ರೆ ಕಡಿಮೆ ರೇಟ್ ಕೊಡ್ತಾರೆ. ನೀವು ಸರಾಸರಿ ಅಂದ್ರೆ ಸರಾಸರಿ ದಪ್ಪದಕ್ಕೂ ಸೇಮ್ ರೇಟ್ ಸಿಗುತ್ತೆ, ಚಿಕ್ಕ ಹಣ್ಣಿಗೂ ಸೇಮ್ ರೇಟ್ ಸಿಗುತ್ತೆ. ಸೇಮ್ ರೇಟ್ 135 ಕೊಟ್ರಿ. ಆಗ ಒಂದು 12 ಟನ್ ಅಂದರೆ ಒಂದು 12 ಇತ್ತು. ಆಯಿತು, ನನಗೆ ಖುಷಿ. ಇದರಲ್ಲಿ ನಾಗಲ್ ಗಿಡ ಹಾಕಿರಿ, ಇಲ್ಲ ಹೀರೆ ಗಿಡ ಹಾಕಿರಿ, ಎರಡರಲ್ಲೂ 3 ತಿಂಗಳು ಕಾಯಿ ಕೊಯ್ದು 3 ತಿಂಗಳು ಗ್ಯಾಪ್ ಇರೋದು. ಒಂದು ಅಮ್ಮಮ್ಮ ಅಂದರೆ ನಮಗೆ ಒಳ್ಳೆ ರೇಟ್ ಸಿಕ್ತು ಅಂದರೆ 6 ಲಕ್ಷ ವರ್ಷಕ್ಕೆ. ಒಂದ್ರಲ್ಲಿ ಬಂದಿದ್ದು ಒಂದ್ರಲ್ಲಿ ಹೋಗ್ತಾ ಇತ್ತು. ಅದ್ರಲ್ಲೇನು ಉಳಿತಾ ಇರಲಿಲ್ಲ ನಿಮಗೆ? ಏನು ಅಂದರೆ ಸ್ವಲ್ಪ 1 ಲಕ್ಷ 2 ಲಕ್ಷ ನನ್ನ ಮನೆ ಕೆಲಸ ಮಾಡೇನಲ್ವಾ, ನನ್ನ ಕೂಲಿ ಉಳ್ಕೊಳೋದು. ಹಂಗಾಗಿ ದಾಳಂಬ್ರೆ ಮಾಡಿದ್ರಿ. ಮತ್ತು 2ನೇ ಕೊಯ್ಲಲ್ಲಿ ಎಷ್ಟು ಟನ್ ಬಂತು, ಒಳ್ಳೆ ಇದು ಬಂತು, ಚೆನ್ನಾಗಿ ಮಾಡಿದ್ದೆ. ಅಂದ್ರೆ ಇದು ಯಾವ ಟೈಮಿಂದ ಯಾವ ಟೈಮಿಗೆ ಇಳುವರಿ ಬರುತ್ತೆ ಇದು? ಅಂದ್ರೆ ಯಾವಾಗ ಬೇಕಾದ್ರೂ ಬರುತ್ತೆ. ನಮ್ದು ಫಸ್ಲು ಹೂವು ಬಿಡೋದಿದೆ ನೋಡ್ರಿ, ಫಸ್ಲು ಕೂತುರ್ಸೋದ್ರ ಮೇಲೆ ಡಿಪೆಂಡ್. ಇವತ್ತು ಇತ್ರಲ್ಲಿ ಹೊಡಿತೀವಿ, ನಾಳೆ ಏನಾದ್ರು ಮಳೆ ಬಂತು ಅಂದ್ರೆ ಆ ತೋಟ ಏಟು ಫುಲ್ಲು ಚಿಗುರು ಬಂದ್ಬಿಡ್ತೈತೆ, ಹೂವು ಪಿಂದೆ ಬಿಡಲ್ಲ. ಸೊ ಅಂದ್ರೆ ಹೂವು ಬಿಡೋ ಟೈಮಲ್ಲಿ ಮಳೆ ಬರಬಾರ್ದು. ನಾವು ಕಟ್ಟಿಂಗ್ ಹಾಕಿ ಇತ್ರಲ್ಲಿ ಹೊಡೆದ್ಮೇಲೆ ಒಂದು 15 ದಿವಸ ಮಳೆ ಬೀಳಬಾರ್ದು. ಆವಾಗ ಫಸ್ಲು ಚೆನ್ನಾಗಿ ಕೂತ್ಕೊಳುತ್ತೆ. 2ನೇ ಫಸ್ಲಲ್ಲಿ 30 ಟನ್. 30 ಟನ್ 1 ಎಕರೆಯಲ್ಲಿ? 1 ಎಕರೆಗೆ. ಸೊ 1 ಕೆಜಿಗೆ 140 ರೂಪಾಯಿ, 155 ರೂಪಾಯಿ ಕೊಡ್ತಾ ಹೋದ್ರಿ. ಅದು ಯಾವ ಥರ ಕೊಟ್ಟಿದ್ರಿ ಅಂದರೆ, ಬಾಂಗ್ಲಾದೇಶದವ್ರು ಕೊಟ್ಟಿದ್ರಿ, ಝೀರೋ ಕಟ್ಟಿಂಗ್ ಕೊಟ್ಟಿರಲಿಲ್ಲ. ಓಕೆ. ಹಂಗಾಗಿ ಆವಾಗ ಒಂದು 30-45 ಆಯ್ತು. ತಳಿಯಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ ನೀವು? ಈ ತಳಿಗೆ ಏನಾದ್ರು ಹೆಸರಿದೆಯಾ ಪರ್ಟಿಕ್ಯುಲರ್ ಆಗಿ? ಇದು
ಈ ತಳಿ ಚೈಂದ್ರ ಏನೋ ಇದು ಈ ತಳಿ ಹೆಸರು. ಸೊ ಇದು ಒಂಟೆ ಒಂದು ತಳಿಗೆ ಎಷ್ಟು ಇದು ರೂಪೀಸ್ ಕೊಟ್ಬಿಟ್ಟು ತಂದು ಹಾಕಿದ್ರಿ ಇಲ್ಲಿಗೆ? 45 ಒಂದು ತಳಿಗೆ 45 ರೂಪಾಯಿ. ಒಂದು ಎಕರೆಯಲ್ಲಿ ಎಷ್ಟು ತಳಿನ ಹಾಕ್ಬೋದಂటే? 600 ಗಿಡನ 405 ಗಿಡನ ಬಿದ್ದಿದೆ ಇದು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್? 8 ಅಡಿ ಮಾಡಬೇಕು. ಸೊ ಅಗಲ 8 ಅಡಿ, ಉದ್ದ ಎಷ್ಟು ಅಡಿ ಮಾಡ್ಬೇಕಂటే? 13 ಅಡಿ. ರೋಗ ಅಟ್ಯಾಕ್ ಆಗಿದೆ, ಅದಕ್ಕೆ ನಾವು ಕಿತ್ತಾಕ್ತಾ ಇರೋದು. ಸೊ ಈ ತರ ರೋಗಕ್ಕೆಲ್ಲ ಮೆಡಿಸಿನ್ಸ್ ಎಲ್ಲ ಏನಾದ್ರು ಮಾಡ್ತಾ ಹೋಗ್ತಾರೆ? ಇದೆ, ಬಟ್ ಏನ್ ಮಾಡ್ರು ಕಂಟ್ರೋಲ್ ಆಗಲ್ಲ. ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಅಂದ್ರೆ ನಿಮ್ ಪ್ರಕಾರ ಈ ನೆಲದಲ್ಲಿ ಈ ರೋಗ ಕಂಟ್ರೋಲ್ ಆಗ್ತಾ ಇಲ್ಲ ನಿಮಗೆ? ಇದು ನೆಲದಲ್ಲಿ ಏನು ಅಂದ್ರೆ ಗಿಡ ಹೋಗೋದು ಫಾಲ್ಟ್. ಗಿಡ ಕಂಪ್ಲೀಟ್ ಆಗಿ ಬಾಲ್ಡ್ ಆಗ್ತಿದೆ. ಗಿಡ ನಾವು ಇದರಲ್ಲಿ ಔಷಧಿಗಳು ಮಾಡ್ದಿರಾ ಬರೋದು ರೋಗ ಇದು. ಓಕೆ, ಔಷಧಿ ಮಾಡಬೇಕು. ಎರಡನೇ ಫಸಲು ಬರಲ್ಲ, ಆಮೇಲೆ ಅದ್ರ ಖರ್ಚೆಲ್ಲ ಬರಲ್ಲ. ನೆಟ್ಟು ಒಂದು ಮಾತ್ರ ವರ್ಷನೂ ಹಾಕ್ಬೇಕು, ಚೇಂಜ್ ಮಾಡಬೇಕು. ಅಂದ್ರೆ ಟಾಪ್ ಅಲ್ಲಿ ಕಟ್ಟಿದಿರಲ್ಲ ನೆಟ್ಟು, ಈ ನೆಟ್ಟನ್ನ ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಾ ಹೋಗ್ಬೇಕು. ಇದು ಇರೋದಿಲ್ಲ, ಗಾಳಿ ಎಲ್ಲ ಬಂದ್ರೆ ಹೊಲ್ಟೋಗುತ್ತೆ. ಇದನ್ನ ಮಾತ್ರ ವರ್ಷ ಚೇಂಜ್ ಮಾಡಬೇಕು. ಅದೇನ್ ಪರ್ಪಸ್ ಗೆ ನೆಟ್ ಕಟ್ಟಿರೋದ್ ಮೇಲೆ ನೀವು? ಅದು ಒಂದು ಬೂಜಿ ಬರುತ್ತೆ. ಊಜಿ ಗಿಡ, ಊಜಿ ಹೇಳಿದ್ರಲ್ಲ, ಹೌದು. ಅದು ಮಾಮೂಲಿ ಈ ತರ ಊಜಿ ಇಲ್ಲ. ಅದು ಒಂದು ಸರಿ ಒಳಕ್ ಬಂತು ಅಂದ್ರೆ ಒಂದು ನೈಟ್ಗೆ 100 ಕಾಯಿಂದ 150 ಕಾಯಿ ತೂತಿಗ್ತೈತೆ. ಒಂದು ಊಜಿ ಒಳಗಡೆ ಬಂದ್ರೆ 100ರಿಂದ 150 ಹಣ್ಣನ್ನ ಡ್ಯಾಮೇಜ್ ಮಾಡುತ್ತೆ. ಅದು 3 ದಿವಸಕ್ಕೆ ಅದರಲ್ಲಿ ಒಂದು ಇದು ಸೋರಕ್ಕಿಡುತ್ತೆ. ಅದು ಊಜಿ ಕಚ್ಚಿರೋದು, ಅದು ಹಂಗೆ ಕಾಯಿ ಉದುರು ಬಿಡ್ತೈತೆ. ಸೊ ಅಂದ್ರೆ ಆ ಊಜಿ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಲಿಕ್ಕೆ ನೆಟ್ ಹಾಕಿದ್ದಾರೆ. ನೆಟ್ಟು ಅದು ಇದು ಹಾಕಿದ್ರು ಅವಾಯ್ಡ್ ಮಾಡೋಕ್ಕಲ್ಲ, ಅದಕ್ಕೆ ನಾವು ಸಣ್ಣ ನೆಟ್ ಹಾಕಿದೀವಿ. ಅದು ತೂರಕ್ಕೆ ಆಗ್ತಿದ್ದಂಗೆ, ಅದಕ್ಕೋಸ್ಕರ ಅವಾಯ್ಡ್ ಮಾಡಕ್ಕೆ ಸಣ್ಣ ನೆಟ್ಟು. ಅಕ್ಲಿ ಕೈಲಾದ್ರೆ ಸ್ವಲ್ಪ ದಪ್ಪ ನೆಟ್ ಹಾಕಿದ್ರು ನಡೀತದೆ. ಊಜಿನ ಅವಾಯ್ಡ್ ಮಾಡ್ಲಿಕ್ಕೆ ಮೇಜರ್ ಆಗಿ ನೀವು ಚಿಕ್ಕ ನೆಟ್ಟನ್ನ ಹಾಕೊಂಡು ಹೋಗಿದ್ದೀರಾ. ಆಮೇಲೆ ಇದ್ರಲ್ಲಿ ಮೇಜರ್ ರೋಗ ಅಂತ ಬಂದ್ರೆ ಏನೇನು ಬರ್ತಾ ಹೋಗುತ್ತಂತೆ? ಮೇಜರ್ ರೋಗಗಳು. ಮೇಜರ್ ರೋಗ ಅಂದ್ರೆ ಇದಕ್ಕೆ ಆಂಥ್ರಾಕ್ಸ್ ಅಂತ ಬರ್ತದೆ. ಆಂಥ್ರಾಕ್ಸ್ ಗಿಡಕ್ಕೆ ಅದೇ ಇಂಪಾರ್ಟೆಂಟ್. ಕಾಯಲ್ಲಿ ಚುಕ್ಕೆ ಬರ್ತೈತೆ. ಅದೇ ಚುಕ್ಕೆ ಬಂದ್ಮೇಲೆ ಕಾಯಿ ವ್ಯಾಲ್ಯೂ ಇರಲ್ಲ. ಹೌದು, ಹಣ್ಣು ಎಷ್ಟು ನೀಟಾಗಿರುತ್ತೋ ಅಷ್ಟು ವ್ಯಾಲ್ಯೂ ಜಾಸ್ತಿ. ಸೊ ಈ ತರ ಚುಕ್ಕೆ ಎಲ್ಲ ಬರ್ತಾ ಹೋದ್ರೆ, ಇದು ಚುಕ್ಕೆ ಬಂದ್ರೆ ಇದಕ್ಕೆ ಇವಾಗ ಇದು ಚೆನ್ನಾಗೇ ಐತೆ ಹಣ್ಣು ಒಳಗಡೆ, ಆದ್ರೆ ಚುಕ್ಕೆ ಬಂದ್ರೆ ಇದಕ್ಕೆ ಮಾರ್ಕೆಟಿಂಗ್ ಇಲ್ಲ. ಸೊ ಅಂದ್ರೆ ಹಣ್ಣು ಎಷ್ಟು ಮುದ್ದ ಕಾಣುತ್ತೆ ಅಷ್ಟು ಮುದ್ದಾಗ ದುಡ್ಡು ಕೊಡ್ತಾ ಹೋಗ್ತಾರೆ. ಸೊ ಅಂತ್ರಾಕ್ಸಿಗೆ ನೀವು ಇದು ಮೆಡಿಸಿನ್ ಅಂತ ಹೋದ್ರೆ ಏನೇನು ಮೆಡಿಸಿನ್ ಮಾಡ್ತಾ ಹೋಗ್ತಾರೆ ಅಂತ್ರಾಕ್ಸಿಗೆ? ಅದು ನಮ್ಮ ಮನೆಯವರು ಮಾಡ್ತಾರೆ. ಸೊ ಮನೆಯವ್ರ ಮೆಡಿಸಿನ್ ಎಲ್ಲ ಅವರೇ. ಒಬ್ಬ ಸೀನಿಯರ್ ಇದ್ದಾರೆ, ಮಂಜಣ್ಣ ಅಂತ, ಮುತ್ತೂರು. ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ. ಅವರು ಯಾವ್ದು ಔಷಧಿ ಮಾಡು ಅಂದ್ರೆ ಅವರು 15 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗೆ ದಾಳಂಬ್ರೆ. ಹಂಗಾಗಿ ಅದು ಅವ್ರನ್ನ ಕೇಳಿ ಮಾಡ್ತೀವಿ. ಸೊ ಅಂದ್ರೆ ದಾಳಿಂಬೆ ಮರಕ್ಕೆ ಯಾವ್ದೇ ರೀತಿ ರೋಗ ಏನಾದ್ರು ಬಂದ್ರೆ ಮಂಜಣ್ಣ ಕಾಂಟ್ಯಾಕ್ಟ್ ಮಾಡ್ತೀರಾ? ಸೊ ಅವ್ರು ಕೊಡೋ ಮೆಡಿಸಿನ್ ನ ಪ್ರಿಫರ್ ಮಾಡ್ಕೊಂಡು ಇದಕ್ಕೆ ಸಿಂಪಡಿಸ್ತೀರಾ? ಸೊ ಅದಾದ್ಮೇಲೆ ಒಂದು ಗಿಡ ಒಂದು ವರ್ಷದಲ್ಲಿ ನಿಮ್ ಪ್ರಕಾರ ಎಷ್ಟು ಕೆಜಿ ಹಣ್ಣನ್ನು ಬಿಡುತ್ತೆ? ಅದು ಗಿಡದ ಮೇಲೆ ಡಿಪೆಂಡ್ ಆಗ್ತೈತೆ. ಅವರೇಜ್ ಈಗ ದೊಡ್ಡ ಗಿಡ ಇರುತ್ತೆ, ಅವರೇಜ್ ಆಗಿ ಈ ಗಿಡ ಪರ್ಟಿಕ್ಯುಲರ್ ಈ ಗಿಡ ತಗೊಂಡ್ರೆ ಈ ಸರಿ ಮಿನಿಮಮ್ 50 ಕೆಜಿ ಬಿಡ್ಬೇಕು. ಒಂದು ಹಣ್ಣು ಒಂದು ವರ್ಷಕ್ಕೆ 50 ಕೆಜಿ 50 ಕೆಜಿ ಬಿಡುತ್ತೆ. ಅಂದ್ರೆ ಇದನ್ನ ಒಂದೇ ಸಲ ಕಟ್ ಮಾಡ್ತೀರಾ? ಇದನ್ನ ಎಷ್ಟು ಇದು ಡೇಸ್ ಈಗ ಹಣ್ಣು ಖಾಲಿ ಆಗಿದೆ, ರೆಸ್ಟ್ ಕಟ್ಟಿಂಗ್ ಹಾಕ್ತಾರೆ. ಇದು ಮಧ್ಯೆ ಎಲ್ಲ ತೆಗೆದು ಬಿಡ್ತಾರೆ. ಇಷ್ಟು ಕಟ್ ಮಾಡಿದ್ರೆ ಇಷ್ಟರಲ್ಲೇ ಕಾಯಿ ಕೂತುರ್ಸ್ಬೇಕು ಅವರು. ಕಟ್ಟಿಂಗ್ ಹಾಕೋರು ಇಷ್ಟು ಕಟ್ ಮಾಡಿಬಿಡ್ತಾರೆ. ಇದು ಮತ್ತೆ ಹೊಡಿತಾರೆ. ಇಲ್ಲಿ ಕಟ್ ಮಾಡ್ತೀವಿ, ಇದನ್ನ ಕಟ್ ಮಾಡಿ ಇದು ಹೊಡಿತಾರೆ, ಇದು ಹೊಡಿತಾರೆ, ಇದು ಹೊಡಿತಾರೆ. ಇದು ಫುಲ್ ಪ್ರತಿಯೊಂದು ಮುಳ್ಳು ಹೊಡಿತಾರೆ. ಆ ಕಾಯಿ ಕೂತ್ಕೊಳ್ಬೇಕಾದ್ರೆ ಇಲ್ಲಿ ನಮ್ಗೆ ಇಲ್ಲಿ 3 ಕಾಯಿ, ಇಲ್ಲಿ 3 ಕಾಯಿ ಕೂತ್ಕೊಂಡ್ರೆ ಸಾಕು. ಇದರಲ್ಲಿ ಬಿಡುತ್ತೆ. ಇದರಲ್ಲಿ ಇದು ಇಷ್ಟಕ್ಕೆ ಎಷ್ಟು ಬಿಡ್ಬೋದು ಹೇಳ್ರಿ? ಆ ಥರ ಕೂತುರ್ಸ್ತಾರೆ. ಕೂತ್ಕೊಬೇಕದು. ಆವಾಗಲೇ ದಾಳಿಂಬೆಗೆ ಜಾಸ್ತಿ ರೇಟ್ ಸಿಗೋದು, ಜಾಸ್ತಿ ಬೆನಿಫಿಟ್ ಸಿಗೋದು ದಾಳಿಂಬೆಲಿ. ಈಗ ಈ ಗಿಡದಲ್ಲಿ ಕೂತುರ್ಸ್ತಾರೆ, ಇದನ್ನೆಲ್ಲ ತೆಗೆದು ಬಿಡ್ತಾರೆ, ಇದೆಲ್ಲ ತೆಗೆದು ಬಿಡ್ತಾರೆ, ಮಾಡ್ಕೊಳಲ್ಲ. ಸೊ ಅಂದ್ರೆ ನಿಮ್ಮ ಪ್ರಕಾರ ಆಂಟಿ ಕಟ್ಟಿಂಗ್ಸ್ ಯಾವ ತರ ಮಾಡ್ತಾರೆ ಅದ್ರ ಮೇಲೆ ದಾಳಿಂಬೆ ಕಟ್ಟಿಂಗ್ ಮಾಡೋದ್ರ ಮೇಲೆ ಬರಲ್ಲ. ಅವ್ರು ಕಟ್ಟಿಂಗ್ ಕರೆಕ್ಟಾಗಿ ಮಾಡಿರ್ತಾರೆ. ಈ ನಾವು ಇತ್ರಲ್ಲಿ ಹೊಡೆದ್ಮೇಲೆ ಇದೆಲ್ಲ ಉದುರ್ ಬಿಡುತ್ತೆ. ಒಂದು ಚೂರು ಎಲೆ ಇರಲ್ಲ. ಸೊ ಎಲೆಲ್ಲ ಪೂರ್ತಿ ಬರ್ಬೇಕಾದ್ರೇನೆ ಹೂವ ಪಿಂದೆ ಬರ್ತೈತೆ, ಚಿಗುರು ಬರಬಾರ್ದು. ಚಿಗುರು ಬಂದ್ರೆ ಅದ್ರಲ್ಲಿ ಚಿಗುರು ಕೂತ್ಕೊಳಲ್ಲ. ತಾವ ಜಾಸ್ತಿ ಆಯ್ತಂದ್ರೆ ಚಿಗುರು ಬರ್ತೈತೆ. ಆ ಟೈಮಲ್ಲಿ ನಾವು ನೀರು ಜಾಸ್ತಿ ಬಿಡಬಾರ್ದು. ಬರಬೇಕಾದ್ರೇನೆ ಹಿಂಗೆ ಬರಬೇಕಾದ್ರೇನೆ ಹೂವು ಪಿಂದೆ ಬರಬೇಕು. ಅದು ಬಂದ್ರೆ ಬರೀ ಹೆಣ್ಣು ಹೂವು ಬರಬಾರ್ದು, ಗಂಡು ಹೂವು ಜಾಸ್ತಿ ಬರಬೇಕು. ಹೆಂಗ್ ಗೊತ್ತಾಗುತ್ತೆ ನಿಮಗೆ ಹೆಣ್ಣು ಹೂವು ಯಾವುದು ಗಂಡು ಹೂವು ಯಾವುದು ಅಂತ? ಇದು ಗಂಡು ಹೂವು, ಇದೆರಡು ಗಂಡು ಹೂವು. ಅದೇ ಅದನ್ನ ಹೇಗೆ ತೋರಿಸ್ತೀನಿ. ಇದು ಇಟ್ಕೊಬೇಕಾ? ಹೀಗೆ ಬನ್ರಿ. ಇದು
ಇದು ಎಣ್ಣುವ ಕಾಯಿ ಆಗ್ತೈತೆ. ಓಕೆ. ಇದು ಎಣ್ಣುವ ಓಕೆ. ಬರ್ಬೇಕಾದ್ರೆ ಉದ್ದ ಬಂದು ಕಾಯಿ ಆಗ್ತೈತೆ. ಗಂಡು ಅಂತ ಇದು ಗಂಡುವ ಬರಲ್ಲ, ಇದು ಕಾಯಿ ಉದ್ರೋಗ್ತೈತೆ. ಇದು ಉದ್ರೋಗ್ಬಿಡುತ್ತೆ, ಇರೋದು ಇಲ್ಲ. ಇದು ಎಣ್ಣುವ ಕಾಯಿ ಆಗ್ತಾ ಇದೆ ನೋಡ್ರಿ. ಸೊ ಅಂದ್ರೆ ಹೆಣ್ಣುವ ಬಿಟ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ. ಹೆಣ್ಣುವ ಬಿಡ್ಬೇಕು, ಗಂಡುವ ಬಿಡಬಾರ್ದು. ಬಿಡಬಾರ್ದು. ಇದು ಗಂಡುವ, ಇದು ಉದ್ರೋಗ್ಬಿಡುತ್ತೆ. ಇದು ಉದ್ರೋಗುತ್ತೆ. ಇದ್ರಲ್ಲಿ ನೋಡಿ ನೀವು ಹೇಳೋ ಪ್ರಕಾರ ಇದ್ರಲ್ಲಿ ಏನಿಲ್ಲ, ಬರೀ ಹೂವು ಮಾತ್ರ ಇದೆ. ಇದು ಗಂಡುವ, ಇದು ಗಂಡುವ. ಓಕೆ. ಇದು ಓಪನ್ ಮಾಡ್ರಿ. ಸೊ ಗಂಡುವದಲ್ಲಿ ಗಂಡು ಹೂವದಲ್ಲಿ ಡಿಫ್ರೆನ್ಸ್ ಏನಂದ್ರೆ ಗಂಡು ಹೂವದಲ್ಲಿ ಹಿಂದೆ ಕಾಯಿ ಇರಲ್ಲ, ಸೊ ಹೆಣ್ಣು ಹೂವದಲ್ಲಿ ಹಿಂದೆ ಕಾಯಿ ಬಂದ್ಬಿಡುತ್ತೆ. ಅದು ಮಧ್ಯೆ ಓಪನ್ ಮಾಡ್ರಿ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಹಿಂದೆ ಕಾಯಿ ಮುಂದೆ ಬರ್ಡ್ಸ್ ಇದೆ, ಸೊ ಹಿಂದೆ ಕಾಯಿ ಇದೆ. ಸೊ ಇದೇ ಹೆಣ್ಣು ಹೂವದ ಸ್ಪೆಷಲ್. ಸೊ ಹೆಣ್ಣು ಎಷ್ಟು ಜಾಸ್ತಿ ಬಿಡ್ತಾ ಹೋಗುತ್ತೆ, ಸೊ ಅಷ್ಟು ಇಳುವರಿ ಬರ್ತಾ ಹೋಗುತ್ತೆ ನಮ್ಮ ದಾಳಿಂಬೆ ಫ್ರೂಟಲ್ಲಿ. ಅದು ಹೆಣ್ಣುವ. ಸೊ ಇದು ಹೆಣ್ಣುವ. ಸೊ ಹಿಂದೆ ಇಲ್ಲಿ ಬರೀ ಬರ್ಡ್ಸ್ ಮಾತ್ರ ಇದೆ. ಅಂದ್ರೆ ಇದಕ್ಕೆ ಗಿಡಗಳಿಗೆ ನೀರೆಲ್ಲ ಬಿಡೋದಾದ್ರೆ ಅದು ಯಾವ ಥರ ಫಾಲೋ ಮಾಡ್ತೀವಿ? ಅದು ಈಗ ಸ್ವಲ್ಪ ಮುಂಚೆ ಇದ್ರಲ್ಲಿ ಹೊಡೆದು 15 ದಿವಸ ಮೀಡಿಯಮ್ ಆಗಿ ನೀರು ಬಿಡಬೇಕು. 4 ದಿವಸ ನೀರು ಬಿಡಬಾರ್ದು. ಆಮೇಲೆ 10 ನಿಮಿಷ ಮಾತ್ರ ಬಿಡಬೇಕು, ದಿನ ಬಿಟ್ಟು ದಿನ. ಒಂದಿನ ಬಿಟ್ಟು ಒಂದಿನ 10 ನಿಮಿಷ ಮಾತ್ರ ಬಿಡಬೇಕು. ಅದೇ ಯಾಕಂದ್ರೆ ಕಾಯಿ ಕೂತ್ಕೊಬೇಕಲ್ವಾ, ಚಿಗುರು ಬರಬಾರ್ದು. ಸೊ ಚಿಗುರು ನಿಮ್ಮ ಪ್ರಕಾರ ಏನು ಹೇಳ್ತಿದ್ರೆ ಚಿಗುರು ಬರಬಾರ್ದು, ಹಣ್ಣು ಇದು ಹೂವು ಜಾಸ್ತಿ ಬಿಡ್ತಾ ಹೋಗ್ಬೇಕು. ಸೊ ಅದ್ರ ಹೆಣ್ಣು ಹೂವು ಬಿಡ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಡೇ ಬೈ ಡೇ 10 ನಿಮಿಷ ನೀರನ್ನು ಬಿಡ್ತಾ ಹೋಗ್ತೀರಾ. ಇದು ದಾಳಿಂಬೆ ಜೊತೆ ಡ್ರ್ಯಾಗನ್ ಫ್ರೂಟ್ ಹಾಕಿದಿರಲ್ಲ ಆಂಟಿ, ಅದು ದಾಳಿಂಬೆ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಲ್ವಾ? ಏನು ಆಗಲ್ಲ, ಅದರಿಂದ ಯಾವುದೇ ರೋಗ ಏನು ಬರಲ್ಲ, ಏನಾಗಲ್ಲ. ಅಂದ್ರೆ ಈಗ ಬೇಸಿಕಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕಲ್ವಾ. ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ದಾಳಿಂಬೆ ಗಿಡಕ್ಕೂ ಡ್ರ್ಯಾಗನ್ ಫ್ರೂಟ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಅದಕ್ಕಿಂತ ಇಲ್ಲ. ಅದೇ ನಾನು ಸುಮ್ಮನೆ ನಾನು ಉಣ್ಕೊಂಡಿದ್ದಿ ದಾಳಂಬ್ರಿ ಹಾಕಕ್ ಮುಂಚೆನೆ 300 ಗಿಡ ತಂದು ಡ್ರ್ಯಾಗನ್ ಫ್ರೂಟ್. ಹಂಗಾಗಿ ಇರ್ಲಿ ಬಿಟ್ರಿ, ಡಿಸ್ಟೆನ್ಸ್ ಬೇಜಾನ್ ಇದೆಯಲ್ಲ ಅಂತ ಹಾಕಿದ್ರೆ ನಮ್ಮ ಭೂಮಿನಲ್ಲಿ ತಾಕತ್ ಚೆನ್ನಾಗಿತ್ತು, ಅದಕ್ಕೆ ಗಿಡ ಇಷ್ಟು ಈ ತರ ಗಿಡ ಬೇರೆ ತೋಟಗಳಲ್ಲಿ ಆಗಲ್ಲ. ಅಂದ್ರೆ ಎಷ್ಟು ವರ್ಷದ ಗಿಡ ಇದು ನಾವು ನೋಡ್ತಿರೋದು? 5 ವರ್ಷದ 5 ವರ್ಷ ಗಿಡ. ಅಂದ್ರೆ ದಾಳಿಂಬೆ ಅಂತ ನಿಮ್ಮ ಪ್ರಕಾರ ಎಷ್ಟು ವರ್ಷದ ಗಿಡದ ಮಟ್ಟ ನಾವು ಫಸಲನ್ನ ಪಡ್ಕೋಬೋದಂತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಗಿಡಕ್ಕೆ ರೋಗ ಬಂದಿಲ್ಲ ಅಂದ್ರೆ ಒಂದು 6 ವರ್ಷ 8 ವರ್ಷ ಆದ್ರೂ ಇಟ್ಕೊಬೋದು. 8 ವರ್ಷವರೆಗೂ ಇಟ್ಕೊಬೋದು. ಗಿಡಕ್ಕೆ ಏನಾದ್ರೂ ರೋಗ ಬಂದ್ರೆ 5 ವರ್ಷ, ಅದೇ ಯಾವಾಗ ರೋಗ ಅಟ್ಯಾಕ್ ಆಗುತ್ತೆ ಕಿತ್ತಾಕ್ಬೇಕು. ಸೊ ಕಿತ್ತಾಕಿಲ್ಲ ಅಂದ್ರೆ ನಮಗೆ ಇಳುವರಿ ಅಂಶ ಎಲ್ಲ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ, ಮಾಡಿದ ಖರ್ಚಿಗೂ ನಮಗೆ ಬೆನಿಫಿಟ್ ಇರಲ್ಲ. ಸೊ ಅಂದ್ರೆ ಈಗ ರೋಗ ಅವಾಯ್ಡ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬೆಳೆಸ್ತಾ ಹೋಗ್ತೀವಿ ಅಷ್ಟು ಚೆನ್ನಾಗಿ 8 ವರ್ಷದ ಹುಡುಗರು ಫಸಲು ಬಿಡ್ತಾ ಹೋಗುತ್ತೆ. ಸೊ ಅದು ಡ್ರ್ಯಾಗನ್ ಫ್ರೂಟ್ ಹಾಕಿ ಎಷ್ಟು ವರ್ಷ ಆಯ್ತಂಟಿ? ಅದು 5 ವರ್ಷ ಆಯ್ತು. ಅದು ಕೂಡ 5 ವರ್ಷ. ಅದೆಲ್ಲ ತಗೊಂಡ್ಬಂದಿದ್ದು? ಅದೆಲ್ಲ ಹೊಸಕೋಟೆ ಹತ್ರ ಒಂದು ನರ್ಸರಿ ಇದೆ, ಅಲ್ಲಿ ಆಗೆಲ್ಲ ಈ ಕಡೆ ಸಿಗ್ತಾ ಇರ್ಲಿಲ್ಲ. ಹಂಗಾಗಿ ಹೊಸಕೋಟೆ ಹತ್ರ ಯಾರೋ ಕಲ್ಕತ್ತಾದಿಂದ ತರಿಸಿದ್ರಂತೆ. ಹಂಗಾಗಿ ಅವರು ಬರೀ 300 ಗಿಡ ಮಾತ್ರ ತರಿಸಿದ್ರು. ಆ 300 ಗಿಡ ನಾನೇ ತಗೊಂಡು ಬಂದು ಇದ್ದೆ. ಅಂದ್ರೆ ದಾಳಿಂಬೆಲಿ ಮತ್ತೇನಾದ್ರು ರೈತರು ಯಾರಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಕಡೆಯಿಂದ ಅವ್ರಿಗೆ ಏನಾದ್ರು ಹೇಳ್ತೀರಾ? ಸೊ ಈ ತರ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ? ಓಕೆ, ಹೇಳ್ತೀನಿ. ಅದೇ ಒಂದು 2 ನಿಮಿಷ ಫೋನ್ ಮಾಡಿ ಕೇಳಿದ್ದಾರೆ ತುಂಬಾ ಜನ, ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಹೇಳ್ತೀನಿ, ಆ ಔಷಧಿಗಳ ಬಗ್ಗೆ ಎಲ್ಲ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ಇದು ಮಾಡಿರಿ ಅಂತ ಹೇಳ್ತೀನಿ. ಯಾರೋ ನಂಜನಗೂಡಲ್ಲಿ ಹಾಕಿದ್ರಂತೆ, ಗೆದ್ಲಿಡಿತಾ ಇತ್ತಂತೆ, ಗಿಡಕ್ಕೆ ಗೆದ್ಲು ಹಿಡಿತೆ ಅಂತ, ಬುಡದಲ್ಲಿ ಗೆದ್ಲೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಮೇಡಮ್ ಏನ್ ಮಾಡ್ಬೇಕು ಅಂದ್ರು, ನಾವು ಗಿಡ ಉಣ್ಬೇಕಾದ್ರೆ ಹಾಕ್ಬೇಕದು. ಬಟ್ ಅವ್ರು ಹಾಕಿರ್ಲಿಲ್ಲ ಅಂತೆ. ಈಗ ತಂದು ಹಾಕ್ರಿ ಅಂತ ಹೇಳಿದೆ, ಅದು ಹೋಗಿ ಹುಡುಕಿದ್ರಂತೆ, ಸಿಗ್ಲಿಲ್ಲ ಅಂದ್ರು. ಇಲ್ಲ ಸಿಗುತ್ತೆ ನೋಡ್ರಿ ಔಷಧಿ ಅಂಗಡಿನಲ್ಲಿ ಅಂತ ಹೇಳಿದೆ, ತಂದು ಹಾಕವ್ರೆ. ಸೊ ಅಂದ್ರೆ ಈಗ ಆಂಟಿ ಹೊಸ ಸ್ಟಾರ್ಟ್ ಮಾಡೋರಿಗೆ, ಸೊ ಅಂದ್ರೆ ಇದು ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ಬೇಕು ನೀವು? ಅದಕ್ಕೆ ಎಷ್ಟು ಬಂಡವಾಳ ಬೇಕು? ಅಂದ್ರೆ ಸೀಸನ್ ವೈಸ್ ಏನಿಲ್ವಾ ಆಂಟಿ? ಅದಕ್ಕೆ ಸೀಸನ್ ವೈಸ್ ಏನಿಲ್ಲ. ಈಗ ಸೀಸನ್ ಇರುತ್ತಲ್ವಾ, ಯಾವ ಟೈಮಿಗೆ ಬೇಕಾದ್ರೂ ಉಣ್ಬೋದು. ಅದು ಗಿಡ ಚೆನ್ನಾಗಿ ನಾವು ಬಲ್ಸಿ ಬಿಡ್ತೀವಿ ನೋಡ್ರಿ, ನಮ್ಗೆ ಫಸಲು ಜಾಸ್ತಿ ಬರುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ಇದು ಪೊಮಗ್ರೆನೇಟ್ನ ಸ್ಟಾರ್ಟ್ ಮಾಡಂಗಿದ್ರೆ ಮಾಡ್ಬೋದು, ಅದ್ರ ಏನು ತೊಂದರೆ ಇಲ್ಲ. ಅಂದ್ರೆ ಅದ್ರ ರೋಗ ಎಲ್ಲ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿಲ್ಲ ಅಂದ್ರೆ ರೋಗನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಆಗುತ್ತೆ, ಬಟ್ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು. ಸುಮ್ಮನೆ ತಂದೆ ಹಾಕದೆ ಅನ್ನೋ ಥರ ಆಗಲ್ಲ. 1 ಎಕರೆ ಲಾಭ ಅಂತ ಬಂದ್ರೆ ಎಷ್ಟು ಬರುತ್ತೆ ಆಂಟಿ? ನಾವು ಯಾವ ಥರ ಬೆಳೀತಿರೋ ಟನ್ನು ಆ ಥರ ರೇಟ್ ಮೇಲೇನು ಡಿಫ್ರೆಂಟ್ ಇರುತ್ತಲ್ವ. ಮೊನ್ನೆ ನಮಗೆ 150ರಿಂದ ಮೊನ್ನೆ ಬರೀ 80 ರೂಪಾಯಿ ಕೊಟ್ವಿ, 0 ಕಟ್ಟಿಂಗು. ನಮಗೆ ಲಾಸ್ ಏನು ಆಗಲಿಲ್ಲ, ಈ ಸರಿ ಖರ್ಚು ಬರಿಲ್ಲ.
ಆದರೂ ಒಂದು 5-6 ಲಕ್ಷ ಲಾಭ ಸಿಕ್ತು. ಈ ಸರಿ ಮಾಡಿಲ್ಲಲ್ಲ ನಾವು, ಅದಕ್ಕೋಸ್ಕರ ನಮಗೆ ಲಾಭ ಬಂದಿಲ್ಲ. అంటే ನಿಮ್ಮ ಪ್ರಕಾರ ಚೆನ್ನಾಗಿ ಬೆಳೆದ್ರೆ ಒಂದು ಎಕರೆಲಿ ಎಷ್ಟು ಲಾಭ ಬರುತ್ತೆ ಅಂದಾಜು? ಅಂದಾಜು ಸರಿ 30 ಟನ್ಗೆ 45 ಲಕ್ಷ ಆಗಿತ್ತು. ಆಗ ಒಂದು ಎಕರೆಗೆ ನಮಗೆ ಒಂದು 5 ಲಕ್ಷನೂ ಖರ್ಚು ಬಂದಿರಲಿಲ್ಲ. ಅಂದರೆ 40 ಲಕ್ಷ ಲಾಭ ಆಗಿದೆ ನಿಮಗೆ ಆ ವರ್ಷದಲ್ಲಿ, ಆಗಿದೆ. ಒಂದು ಎಕರೆಲಿ 30 ಟನ್ ಬೆಳೆದಿದ್ದಂಥ ಸಮಯದಲ್ಲಿ. ಸೊ ಸ್ನೇಹಿತರೆ, ಯಾರಾದರೂ ಡ್ರ್ಯಾಗನ್ ಫ್ರೂಟ್, ಯಾರಾದರೂ ಪೊಮಗ್ರೆನೇಟ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಂಗಿದ್ರೆ ಸರಿಯಾದ ರೀತಿಯಲ್ಲಿ ಸ್ಟಾರ್ಟ್ ಮಾಡಿರಿ. ಸೊ ಇವ್ರ ಪ್ರಕಾರ ಒಂದು ಎಕರೆಯಲ್ಲಿ 5-6 ಲಕ್ಷ ಖರ್ಚು ಬರುತ್ತೆ. ಸೊ 30-40 ಲಕ್ಷ ಲಾಭನ ಉಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇದು ಇವತ್ತು